ಕೈಗಾರಿಕಾ ಮಿನಿಸ್ಟರ್ಗೆ ನಾನು ಕ್ವಶನ್ ಕೇಳಿದ್ದೀನಿ, ಏ ಸ್ವಾಮಿ ಇದು ನಮ್ಮ ಫಲವತ್ತಾದ ಭೂಮಿಗಳು ಸ್ವಾಮಿ, ನಮ್ಮದು ಯಾಕೆ ಸ್ವಾಮಿ ಕಿತ್ಕೊಂತ ಇದಾರ? ಒಬ್ಬ ಹಳ್ಳಿ ರೈತನ ಕಷ್ಟ ಒಬ್ಬ ಹಳ್ಳಿ ರೈತನ ಮಗನಿಗೆ ಗೊತ್ತಿರತಕ್ಕಂತ ವಿಚಾರ. ಕೃಷಿ ಮಾಡುವಂತ ವ್ಯಕ್ತಿಗಳೇ ತುಂಬಾ ನಶಿಸಿ ಹೋಗ್ತಾ ಇದಾರೆ. ಸೊ ದೊಡ್ಡಬಳ್ಳಾಪುರದ ಮುಂದಿನ ಕೃಷಿ ಭವಿಷ್ಯ ಹೆಂಗಿರ್ತದೆ ಅಂತ ಬರೋದು ಯಾರೋ ಬಡವರ ಹತ್ರ ಇಷ್ಟಕ್ಕೆ ಹಾಕೊಳ್ಳೋದು, ಪೇಪರ್ ಕರೆಕ್ಟ್ ಆಗಿ ಇರಲ್ಲ. ನಮ್ಮ ತಾಲೂಕು ಆಫೀಸ್ ಪೇಪರ್ ಹೆಂಗಾಗಿದೆ ಅಂದ್ರೆ ಯಾರೋ ಒಬ್ಬ ಉಳ್ಳವನ ಆಫೀಸ್ ಆಗ್ಬಿಟ್ಟಿದೆ. ನಿಜವಾದ ಒಬ್ಬ ಹಳ್ಳಿ ರೈತನಿಗೆ ಏನೆಲ್ಲ ಕಷ್ಟ ಇರುತ್ತೆ ಅಂತದ್ದು ನಾನು ಇಡೀ ರಾಜ್ಯ ಜನತೆಗೆ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ತಮಗೆ ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ವಾರಸ್ಯ ನ್ಯೂಸ್. ನಾನು ತ್ಯಾಗರಾಜ್ ಅರಸ್. ವೀಕ್ಷಕರೇ, ಇವತ್ತು ನಾನು ದೊಡ್ಡಬಳ್ಳಾಪುರ ಒಂದು ತೂಗೇರೆ ಒಂದು ಹೋಬಳಿಗೆ ಬಂದಿದ್ದೀನಿ. ಮುಖ್ಯವಾಗಿ ಇವತ್ತು ಒಂದು ಹಳ್ಳಿ ರೈತ ಅನ್ನೋ ಒಂದು ಇತ್ತೀಚೆಗೆ ಫೇಮಸ್ ಆಗಿರುವಂತ ಅಂಬರೀಶ್ ಅವರ ಒಂದು ಸಂದರ್ಶನ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ತಮಗೆಲ್ಲ ಗೊತ್ತಿರುವ ಹಾಗೆ ಹಳ್ಳಿ ರೈತ ಅಂಬರೀಶ್ ಅವರು ಸುಮಾರು ವರ್ಷಗಳಿಂದ ಹಳ್ಳಿಕರ್ ತಳಿ ಮತ್ತು ರೈತ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಯುವ ಜನಶಕ್ತಿ ಒಂದು ವೇದಿಕೆ ಮುಖಾಂತರ ಸಾಕಷ್ಟು ಜನಪರ ಒಂದು ಕೆಲಸಗಳನ್ನ ಮಾಡ್ಕೊಳ್ತಾ ಸಾಕಷ್ಟು ಜನರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇವತ್ತು ಅವ್ರ ಜೊತೆಲಿ ಸಂದರ್ಶನ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಅವ್ರನ್ನ ಮಧ್ಯದಲ್ಲಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ವೀಕ್ಷಕರೇ ಸರ್ ನಮಸ್ಕಾರ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಆರಾಮಿದ್ದೀನಿ ಸರ್. ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ಗೆ ಅಂತ ಹೇಳಿದಾಗ ಒಂದು ದೊಡ್ಡ ಮಟ್ಟದ ಒಂದು ಅಮೌಂಟ್ ಅಂತ ನೋಡ್ಕೊಂಡಾಗ ಸಾಮಾನ್ಯವಾಗಿ ಸಿಟಿ ಕಡೆ ಸೆಟ್ಲ್ ಆಗೋಕೆ ಇಷ್ಟಪಡ್ತಿರ್ತಾರೆ, ಆದ್ರೆ ಹಳ್ಳಿ ಕಡೆಗೆ ಬರೋದು ತುಂಬಾ ಕಡಿಮೆ. ಸೊ ನಿಮ್ಮ ಒಂದು ಯೋಚನೆ, ಒಂದು ದೃಷ್ಟಿಕೋನ ಚೇಂಜ್ ಆಗಿದೆ. ಸೊ ಹಳ್ಳಿಲೇ ನೀವು ಇರಬೇಕು ಮತ್ತೆ ಹಳ್ಳಿ ರೈತ ಅನ್ನೋ ಕಾನ್ಸೆಪ್ಟ್ ಗೆ ಬರ್ಬೇಕು ಅನ್ನೋ ಯೋಚನೆ ನಿಮ್ಗೆ ಯಾಕೆ ಬಂತು ಅಂತ? ಖಂಡಿತ ಸರ್, ಇವತ್ತು ಇತ್ತೀಚಿನ ದಿನದಲ್ಲಿ ಬೆಂಗಳೂರು ಹತ್ರ ಇರೋದ್ರಿಂದ ಸೊ ಅನೇಕ ನಮ್ಮ ಹಳ್ಳಿ ಭಾಗದ ಯುವ ಪ್ರತಿಭೆಗಳು ಹೋಗಿ ಅಲ್ಲಿ ಉದ್ಯೋಗ ಆಗಿರ್ಬೋದು, ಅದ್ರ ಜೊತೆಗೆ ವ್ಯಾಪಾರ ವಹಿವಾಟುಗಳು ಆಗಿರ್ಬೋದು, ಸೊ ಅಲ್ಲೇ ಇದ್ದು ಒಳ್ಳೆ ಜೀವನ, ಐಷಾರಾಮಿ ಜೀವನಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲೇ ಇರ್ಬೋದು. ಯಾಕಂದ್ರೆ ಇವತ್ತು ನಾವು ನಮ್ಮೂರಿಗೆ ಆಗಲಿ, ನಮ್ಮೂರ ಮಟ್ಟಕ್ಕೆ ಆಗಲಿ, ನಾವೇನ ಒಂದು ಗುರುಸೋ ಸರ ನಾವೇನ ಸೇವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಬ್ಬ ಹಳ್ಳಿ ರೈತನ ಕಷ್ಟ ಒಬ್ಬ ಹಳ್ಳಿ ರೈತನ ಮಗನಿಗೆ ಗೊತ್ತಿರತಕ್ಕಂತ ವಿಚಾರ. ಸೊ ನಾವು ಒಂದು ಹೊಟ್ಟೆಪಾಡಿಗೆ ಎಷ್ಟೋ ಕಷ್ಟಗಳು ಪಟ್ಟು ಬೆಂಗಳೂರಿಗೆ ಹೋಗಿ ಅಲ್ಲಿ ವ್ಯಾಪಾರ ವಹಿವಾಟುಗಳು ಮಾಡಿ ಇಷ್ಟೋ ಬರ್ತಕ್ಕಂಥ ದುಡ್ಡನ್ನ ಸೇವ್ ಮಾಡ್ಕೊಂಡು ಅಲ್ಲೇ ಇರ್ಬೋದಾಗಿತ್ತು. ಸೊ ನಾವು ಅದನ್ನೆಲ್ಲ ಬಿಟ್ಟು ನಾವು ಹುಟ್ಟಿರ್ತಕ್ಕಂಥದ್ದು, ನಾವು ಓದಿರ್ತಕ್ಕಂಥ ಶಾಲೆಗಳಿಗೆ ಈ ಭಾಗದ ಯುವ ಪ್ರತಿಭೆಗಳಿಗಾಗಿರ್ಬೋದು, ರೈತರ ಮಕ್ಕಳಿಗಾಗಿರ್ಬೋದು, ಏನೋ ಒಂದು ಕಂಡಿರ್ತಾರೆ, ಏನೋ ಒಂದು ಯಾರೊಬ್ರು ಬಂದು ಪ್ರೋತ್ಸಾಹ ಮಾಡ್ಬೋದು ಆ ನಿಟ್ಟಿನಲ್ಲಿ ಅಂತೇಳಿ. ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡಿದ್ವಿ, ಅನೇಕ ಬಿಸ್ನೆಸ್ ವ್ಯಾಪಾರ ಇದ್ರೂ ಕೂಡ ನಾವು ಇವತ್ತು ಬಂದು ಇಲ್ಲಿ ಸೆಟ್ಲ್ ಆಗಿರ್ತಕ್ಕಂಥದ್ದು ನಮ್ಗೆ ಹೆಮ್ಮೆ ಇದೆ. ನೀವ್ ಹೇಳ್ದಂಗೆ ನಾನು ರೈತರ ಮಗ ಅಂತ ಕೂಡ ನೀವು ಹೇಳ್ತಿದ್ರಿ. ಸೊ ಈ ಒಂದು ವಿಚಾರಕ್ಕೆ ನಾನು ಮಾತಾಡೋದಾದ್ರೆ ಸಾಕಷ್ಟು ರೈತರ ಒಂದು ಕಷ್ಟ ಸುಖಗಳು ಏನು ಅಂತ ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ರಿ. ಸೊ ರೈತರಿಗೆ ಆ ಒಂದು ಉದ್ದೇಶದಿಂದನೇ ಸೇವೆ ಸಲ್ಲಿಸ್ಬೇಕನ್ನೋ ಒಂದು ಮನಸ್ಥಿತಿ ಅವಾಗಿಂದ ಬಂದಿತ್ತ ಹೆಂಗೆ ಅಂತ? ಖಂಡಿತ ಸರ್, ನಾನು ಆಕ್ಚುಲಿ ನಾವು ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ಆ ಮನೋಭಾವ ನಮ್ಮಲ್ಲಿ ಇತ್ತು. ಯಾಕಂದ್ರೆ ನಮ್ಮೂರಲ್ಲಿ 7ನೇ ಕ್ಲಾಸ್ ವರ್ಗು ನಮ್ಮೂರಲ್ಲಿ ಇತ್ತು. ಸೊ ಅವಾಗಲೇ ನಾವೇನ್ ಮಾಡ್ತಾ ಇದ್ವಿ, ನೈಟ್ ಅಲ್ಲಿ ನಮ್ಮೂರ್ಗೆ ಯಾವ್ದೋ ಒಂದು ಬಸ್ ಬರ್ತಾ ಇತ್ತು. ಆ ಬಸ್ ಅಲ್ಲಿ ಹೋಗಿ ಕಸ ಬಿಡಿಸ್ಕೊಂಡು ಅವ್ರು ಕೊಡೋದು 2 ರೂಪಾಯಿ 5 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ತಗೊಂಡು ನಾವು ಅವಾಗ್ಲೇ ನಾವು ಉದ್ಯೋಗ ಸ್ಟಾರ್ಟ್ ಮಾಡಿದೀವಿ. ಯಾಕೆಂದ್ರೆ ಆ ಒಂದು ಬೇಸಿಕ್ ನಾಲೆಡ್ಜ್ ಬರಬೇಕು. ಯಾವ್ದೇ ಒಂದು ಈಗ ನಾವು ಬುಕ್ಕಲ್ಲಿ ಓದೋದು ಏನು ಕಷ್ಟ ಅಲ್ಲ, ಆದ್ರೆ ಆಚೆ ಪ್ರಪಂಚ ತಿಳ್ಕೊಂಡು ನಾವು ಅದನ್ನ ಅಳವಡಿಸ್ಕೊಂತೀವಲ್ಲ, ಅವಾಗ್ಲೇ ಒಬ್ಬ ಹುಡುಗ ಮೆಚೂರ್ಡ್ ಆಗಿ ಆಮೇಲೆ ಏನೇ ಕಷ್ಟಗಳನ್ನ ಬಂದ್ರು ಕೂಡ ಎದುರಿಸೋಷ್ಟು ಕೆಪಾಸಿಟಿ ಅವನಿಗೆ ಇರುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಅವಾಗಿಂದಾನೇ ಬೆಳಿಗ್ಗೆ ಎದ್ದು ತೋಟದ ಹತ್ರ ಹೋಗಿ ಹಾಲು ಕರೆದು ಹುಲ್ಕ ತಗೊಬಂದು ಮನೆಗೆ ಹಾಕಿ ಆಮೇಲೆ ನಾವು ಸ್ಕೂಲ್ ಹೋಗ್ತಕ್ಕಂಥದ್ದು. ಆಮೇಲೆ ಸಂಜೆ ಬಂದಿದ ತಕ್ಷಣ ಮತ್ತೆ ಅಗೇನ್ ರೊಟೀನ್. ಮತ್ತೆ ನಾವು ಅವತ್ತಿಂದನೂ ಅಷ್ಟೇ ನಮ್ಮ ಅಮ್ಮ ನಮ್ಮ ಅಪ್ಪನ ಮೇಲೆ ಡಿಪೆಂಡ್ ಆಗಿರ್ಲಿಲ್ಲ. ಸೊ ಶನಿವಾರ ಭಾನುವಾರ ಬಂದ್ರೆ ಅಷ್ಟೇ ದೊಡ್ಡಬಳ್ಳಾಪುರ ಮಿಲಿಟರಿ ಹೋಟ್ಲ್ ಅಂತ ಯಾವ್ದೋ ಒಂದಿತ್ತು. ಸೊ ಅಲ್ಲಿ ಹೋಗಿ ನಾನು ಕೆಲಸ ಮಾಡಿ ಅದ್ ಬರ್ತಕ್ಕಂಥ ದುಡ್ಡನ್ನ ನಾವು SLC PUC ಓದಿರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಒಬ್ಬ ರೈತನ ಕಷ್ಟ ಏನಿದೆ ಪಾಪ, ಈಗ ನಾವು ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ, ನಿಜವಾದ ಒಬ್ಬ ಹಳ್ಳಿ ರೈತನಿಗೆ ಏನೆಲ್ಲ ಕಷ್ಟ ಇರುತ್ತೆ
ಅಂತದ್ದು ನಾನು ಇಡೀ ರಾಜ್ಯ ಜನತೆಗೆ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಒಬ್ಬ ಹಳ್ಳಿ ರೈತರಿಗೆ ಅಂತೇಳಿ ನಾನು ಧ್ವನಿಗೂಡಿಸ್ತಾ ಇರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸರ್. ಅಲ್ಲಿ ರೈತ ಸೈನಿಕ ಅಂಬರೀಶ್ ಅಂತ ಹೇಳ್ಬಿಟ್ಟು ನಿಮ್ನ ಕರೀತಿದ್ದಾರೆ. ಸೊ ಈ ಹೆಸರನ್ನ ಒಬ್ಬ ಅಭಿಮಾನಿಗಳು ಕೊಟ್ಟಿರೋದಂತ ನಾನು ಕೇಳ್ಪಟ್ಟೆ. ಸೊ ಇಲ್ಲಿ ಘಾಟಿಯಲ್ಲಿ ಅನ್ನೋ ವಿಚಾರ ನಾನು ಕೇಳ್ಪಟ್ಟೆ. ಸೊ ಈ ಹೆಸರು ತಗೊಳ್ಳೋದಕ್ಕೆ ತಮ್ಗೆ ಎಷ್ಟು ಖುಷಿ ಇತ್ತು, ಆಮೇಲೆ ಆ ಹೆಸರು ತಗೊಂಡಿದ್ದಕ್ಕೆ ಇವಾಗ ಏನು ಫೀಲ್ ಆಗ್ತಿದೆ ಅಂತ? ಖಂಡಿತ ಸರ್, ನಾನು ಒಡೆಯ ಮತ್ತೊಂದು ದೊರೆ ಗಿರೆ ಅವೆಲ್ಲ ತಂದಿದ್ರೆ ಅವಾಗಲೇ ರಿಜೆಕ್ಟ್ ಮಾಡಿ ಬಿಸಾಕ್ತಾ ಇದ್ದೆ. ಅವಶ್ಯಕತೆ ಇಲ್ಲ ನನಗೆ. ನನ್ ಕೊಟ್ಟಿರೋದು ಚೌಕಿದಾರ್ ಅಂದ್ರೆ ಈ ದೇಶದ ಪ್ರಧಾನಿನೇ ನಾನು ಈ ದೇಶಕ್ಕೆ ಚೌಕಿದಾರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನೊಬ್ಬ ರೈತರಿಗೆ ಚೌಕಿದಾರ ಕೆಲಸ ಮಾಡೋದು ನನ್ಗೆ ಹೆಮ್ಮೆ ಇದೆ. ಸೊ ಅದಕ್ಕೋಸ್ಕರ ನೀನೊಬ್ಬ ಸೈನಿಕನ್ ತರ ನನಗೆ ಕೆಲಸ ಮಾಡ್ತಾ ಇದೆಯಾ ಇವತ್ತು ರೈತರಿಗೆ, ಇಡೀ ಕರ್ನಾಟಕದ ರೈತರಿಗೆ ಅಂತೇಳಿ ನಮ್ಮ ಪ್ರೀತಿಯ ಒಂದು ಅಭಿಮಾನಿ, ಪುಟ್ಟ ಅಭಿಮಾನಿ ತಗೊಬಂದು ಅಣ್ಣ ನಿಮ್ಗೆ ನಮ್ಮ ಕರ್ನಾಟಕದ ಹಳ್ಳಿ ರೈತರ ಸೈನಿಕ ಅಂತೇಳಿ ಪ್ರಶಸ್ತಿ ಕೊಡ್ತಾ ಇದ್ದೀನಿ ಅದಕ್ಕೆ ತುಂಬಾ ಖುಷಿಯಿಂದ, ಅನೇಕ ಖುಷಿಯಿಂದ ನಾನು ಸ್ವೀಕಾರ ಮಾಡಿದ್ದೀನಿ. ಯಾಕಂದ್ರೆ ಈ ದೇಶದ ಬೆನ್ನೆಲುಬು ರೈತ ಅಂತ ಸೈನಿಕ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಜಾತ್ರೆಗಳು ಹೋಗಿ ಅಲ್ಲಿರ್ತಕ್ಕಂತ ಒಂದು ಮೂಲಭೂತ ರೈತರಿಗೆ ಏನೆಲ್ಲ ಸಮಸ್ಯೆ ಇರೋದು ಆ ದೃಷ್ಟಿಯಿಂದ ನಾನು ಧ್ವನಿಗೂಡಿಸ್ತಾ ಇದ್ದೀನಿ. ಇವತ್ತು ನಮ್ಮ ಘಾಟಿ ಉದಾಹರಣೆ ಆಗಿರ್ಬೋದು, ಹುಲ್ಲು ನೀರು, ಅದ್ರ ಜೊತೆಗೆ ಟೋಲ್ ಫ್ರೀ ಆಗಿರ್ಬೋದು, ಅದ್ರ ಜೊತೆಗೆ ಅನೇಕ ರೀತಿಯಾಗಿ ಧ್ವನಿಗೂಡಿಸಿ ಇವತ್ತು ಇಡೀ ರಾಜ್ಯವ್ಯಾಪಿ ಹೆಸರಾದಂತ ಒಂದು ಜಾತ್ರೆ ಮಾಡೋದಕ್ಕೆ ಕಾರಣಕರ್ತ ಆಯ್ತು. ಅದ್ರ ಜೊತೆಗೆ ಮಾದರಿ ಆಗಿತ್ತು. ಇವತ್ತು ಸಪ್ಲಮ್ಮ ಜಾತ್ರೆಯಲ್ಲೂ ಕೂಡ ನಮ್ಮ ಘಾಟಿ ಹೆಸರು ಹೇಳ್ಕೊಂತವ್ರೆ, ಸಿದ್ಧಗಂಗಾ ಜಾತ್ರೆಯಲ್ಲೂ ಕೂಡ ಹೇಳ್ಕೊಂತವ್ರೆ. ಈಗ ಪಕ್ಕದಲ್ಲಿ ಗೋರಿಬಿದ್ದು ಇದಶ್ವತ ಅಲ್ಲೂ ಕೂಡ ನಮ್ದು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಲಾ ನನ್ನಿಂದ ಆಯ್ತು ಅಂತ ನಾವು ಹೇಳೋದಿಲ್ಲ. ಸೊ ನಂದು ಒಂದು ಸೇವೆ ಅಷ್ಟೇ. ಫುಲ್ ಟೈಮ್ ಮಾಡುವಂತ ವ್ಯವಸಾಯಗಾರ ಇದನ್ನೇ ನಂಬ್ಕೊಂಡಿರೋ ವ್ಯಕ್ತಿ, ಇನ್ ಕೇಸ್ ಏನಾದ್ರು ಅವ್ನಿಗೆ ಲಾಸ್ ಆಯ್ತು ಅಂತಂದ್ರೆ ಅಥವಾ ಬೆಳೆ ಬಂದಿರುತ್ತೆ ಬಟ್ ನಷ್ಟ ಆಗ್ಬಿಡ್ತು ಅಂತಂದ್ರೆ ಅವ್ನು ಯಾರ ಹತ್ರ ಕಷ್ಟನ ಹೇಳ್ಕೊಳಕ್ಕಾಗುತ್ತೆ, ರೈತರಿಗೆ ಎಷ್ಟು ಸಮಸ್ಯೆ ಆಗ್ಬಿಡುತ್ತೆ ಅಂತ. ಖಂಡಿತ ಸರ್, ಇವತ್ತು ಎಲ್ಲ ರೈತರು ಏನಾಗಿದೆ ಸೊಸೈಟಿಗಳಲ್ಲಿ ಲೋನ್ ಮಾಡಿರ್ತಾರೆ, ಬ್ಯಾಂಕಲ್ಲಿ ಲೋನ್ಗಳು ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ. ಸೊ ತುಂಬಾನೇ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಒಬ್ಬ ರೈತನಿಗೆ. ಯಾಕಂದ್ರೆ ಬರ್ತಕ್ಕಂತ ಇನ್ವೆಸ್ಟ್ಮೆಂಟ್ ಹಾಕಿರ್ತಾರಲ್ಲ, ಬರ್ತಕ್ಕಂತ ಅಮೌಂಟ್ ಕಮ್ಮಿನೇ, ಅವನ್ಗೆಲ್ಲ ಹಣೆ ಬರ. ಇವತ್ತು ಅದಕ್ಕೆ ಹೇಳ್ತಕ್ಕಂಥದ್ದು ಇನ್ಸೂರೆನ್ಸ್ ಮಾಡಿಸ್ರಿ, ಅದ್ರ ಜೊತೆಗೆ ಸರ್ಕಾರದವ್ರು ಬೆಂಬಲಿತ ಬೆಲೆ ಕೊಡಿ. ಈಗ ರಾಗಿ ಹೆಂಗ್ ಬೆಂಬಲಿತ ಕೊಡ್ತಾರೆ ಅದೇ ತರ ಎಲ್ಲಾ ಬೆಲೆಗಳು ಕೊಳ್ಳಿ ಬಿಡಿ, ಟೊಮೆಟೊಗೆ, ಈರುಳ್ಳಿಗೆ, ಅದಕ್ಕೆ ಎಲ್ಲ. ಸೊ ನಾನು ಹೇಳ್ತಕ್ಕಂಥದ್ದು ದಯವಿಟ್ಟು ರೈತರಿಗೆ ಬೆಂಬಲಿತ ಬೆಲೆ ಕೊಡ್ಲೇಬೇಕು ಮುಂದಿನ ದಿನದಲ್ಲಿ, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗತ್ತೆ, ನಸುದು ಹೋಗ್ತಾ ಇದೆ. ಈಗ ದೊಡ್ಡಬಳ್ಳಾಪುರ ಸಾಕಷ್ಟು ರೀತಿಯಲ್ಲಿ ಒಂದು ವ್ಯವಸಾಯದಲ್ಲಿ ಮುಂದೆ ಇತ್ತು ಒಂದ್ ಕಾಲದಲ್ಲಿ, ಅಂದ್ರೆ ಎಸ್ಪೆಷಲಿ ರಾಗಿ ಬೆಳೆದಲ್ಲಿ ಅಂತೂ ಸಿಕ್ಕಾಪಟ್ಟೆ, ಇವಾಗೂ ಮುಂದೆ ಹೋಗ್ತಾ ಇದೆ. ಸೊ ಇವಾಗ ಇಂಡಸ್ಟ್ರಿಯಲ್ ಎಫೆಕ್ಟ್ ಅಂದ್ರೆ ಈಗ ಇತ್ತೀಚೆಗೆ ಕೈಗಾರಿಕೆ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಲಿ ಲ್ಯಾಂಡ್ ಅಕ್ವಿಷನ್ ಕೂಡ ಜಾಸ್ತಿ ಆಗ್ತದೆ, KDB ಇದೆಲ್ಲ ಸಮಸ್ಯೆಗಳು ಬರ್ತಾ ಇದೆ. ಸೊ ಹಿಂಗ ಆಗ್ತಾ ಹೋದ್ರೆ ಇಲ್ಲಿ ಕೃಷಿ ಮಾಡುವಂತ ವ್ಯಕ್ತಿಗಳೇ ತುಂಬಾ ನಶಿಸಿ ಹೋಗ್ತಾ ಇದಾರೆ. ಸೊ ದೊಡ್ಡಬಳ್ಳಾಪುರದ ಮುಂದಿನ ಕೃಷಿ ಭವಿಷ್ಯ ಹೆಂಗಿರ್ತದೆ ಅಂತ? ದೊಡ್ಡಬಳ್ಳಾಪುರ ಕೃಷಿ ಭವಿಷ್ಯ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ರೈತರ ಗತಿ ಬೀದಿ ಬರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು ನೇರವಾಗಿ. ಯಾಕೆಂದ್ರೆ ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಈ MLAಗಳು, MP ಗಳು ಇವರೆಲ್ಲ ಬಂದು ಏನ್ ಮಾಡ್ತಾರೆ, ದೊಡ್ಡ ರಿಯಲ್ ಎಸ್ಟೇಟ್ಗಳಾಗ್ಬಿಟ್ಟಿದ್ದಾರೆ. ಸ್ವಾಮಿ, ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಏನು ನೀವು ಲ್ಯಾಂಡ್ ಅಕ್ವಿಜೇಷನ್ ಮಾಡ್ಕೊಂತ ಇದ್ದೀರೋ ಅದೇ ತರ ಉತ್ತರ ಕರ್ನಾಟಕ ಹೋಗಿ, ಅಲ್ಲಿ ಬಡಪಾಯಿಗಳಿದ್ದಾರೆ, ಅಲ್ಲಿ ನಿರುದ್ಯೋಗ ಎದ್ದು ಕಾಣ್ತಾ ಇದೆ. ಯಾಕೆ ಸ್ವಾಮಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಮತ್ತೆ ಈ ಭಾಗದ ಗ್ರಾಮಾಂತರನ ಹಾಳು ಮಾಡ್ತಾರಂತ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು. ಸೊ ನಾನು ಅದನ್ನು ಕೂಡ ಧ್ವನಿಗೂಡಿಸಿದ್ದೀನಿ. ಕೈಗಾರಿಕಾ ಮಿನಿಸ್ಟರ್ಗೆ ನಾನು ಕ್ವಶನ್ ಕೇಳಿದ್ದೀನಿ, ಸ್ವಾಮಿ ಇದು ನಮ್ಮ ಫಲವತ್ತಾದ ಭೂಮಿಗಳು ಸ್ವಾಮಿ, ನಮ್ಮದ್ ಯಾಕೆ ಸ್ವಾಮಿ ಕಿತ್ಕೊಂತ ಇದಾರೆ, ದಾವಸ್ಪೇಟೆ 2000 ಎಕರೆ ತಗೊಂತ ಇದ್ದೀರಲ್ಲ ಅಂತ ಕೇಳಿದ್ರೆ ಅಲ್ಲಿ ಬಂದು ಪ್ರಾಕ್ಟಿಕಲ್ ಗೊತ್ತೇ ಇಲ್ಲ ಸರ್, ಅದು ಬಂಜರು ಭೂಮಿ ಅಂತಾರೆ ನೇರವಾಗಿ ಯಾವ್ದೋ ಒಂದು ಮಾಧ್ಯಮದಲ್ಲಿ. ನಾನು ಹೇಳಿದೆ ಸರ್, ಫಲವತ್ತಾದ ಭೂಮಿ ಬಂದು ನೋಡಿ, ಅಡಿಕೆ ಬೆಳೀತಾ ಇದೀವಿ, ತೆಂಗು ಬೆಳೀತಾ ಇದೀವಿ, ಅದ್ರ ಜೊತೆಗೆ ರಾಗಿ ಬೆಳೀತಾ ಇದೀವಿ ಅಂತ ಹೇಳಿದ್ರೆ ಆ ತರ ಉಡಾಪಿ ಉತ್ತರಗಳು ಕೊಡ್ತಾರೆ. ಸೊ ಇಲ್ಲಿರ್ತಕ್ಕಂಥದ್ದು ಅವರ ರಿಯಲ್ ಎಸ್ಟೇಟ್ ಮಾಫಿಗೋಸ್ಕರ, ಅವರು ದುಡ್ಡುಗಳು ಮಾಡೋದಕ್ಕೋಸ್ಕರ ಅಕ್ವಿಜಿಷನ್ ಮತ್ತೊಂದು ಮುಗ್ದೊಂದು ಮಾಡ್ತಾರೆ. ಫ್ಯೂಚರ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ನಮ್ ಬೆಂಗಳೂರು ಹತ್ರ ಇದೆ, ದಯವಿಟ್ಟು ಬೆಂಗಳೂರು ನಾಗರಿಕರಿಗೆ ನಾವು ಬೆಳೀತಾ ಇರ್ತಕ್ಕಂಥ ತರಕಾರಿಗಳನ್ನ ನೀವು ಹೋಗಿ ಇವತ್ತು ತಿಂತಾ ಇದ್ರೆ ಬೆಳಿಗ್ಗೆ ಸಂಜೆ ಫ್ರೆಶ್ ಆಗಿ ಸಿಗ್ತಾ ಇದೆ. ನಾಳೆ ದಿನ ನಿಮ್ಗೆ ಟ್ಯಾಬ್ಲೆಟ್ಗಳು ಬಂದ್ಬಿಡುತ್ತೆ. ಯಾಕಂದ್ರೆ ಎಲ್ಲ ಕೃಷಿ ಭೂಮಿ ಈ ತರ ಮಾಡ್ತಾ ಇದ್ದಾಗ ಟ್ಯಾಬ್ಲೆಟ್ಗಳು ಬಂದು ಟ್ಯಾಬ್ಲೆಟ್ ಬೆಳಗ್ಗೆ ಟಿಫನ್ ಒಂದು ಟ್ಯಾಬ್ಲೆಟ್, ಮಧ್ಯಾಹ್ನ ನೈಟ್ಗೆ ಒಂದು ಟ್ಯಾಬ್ಲೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂತ ಒಂದು ಪರಿಸ್ಥಿತಿಗಳನ್ನ ತಂದಿಕ್ತೀವಿ ಅಂತಾನೆ ಹೇಳ್ಬೋದು. ಸರ್, ಈಗ ನೀವ್ ಹೇಳಿದ್ರಿ ತುಂಬಾ ಲಾಭಕ್ಕೋಸ್ಕರ ರಾಜಕಾರಣಿಗಳು ಈ ಒಂದು ಜಾಗನ ಕಬಳಿಕೆ ಮಾಡ್ಕೋತಾ ಇದಾರೆ ಅಂತ. ಸೊ ಇಲ್ಲಿನ ರೈತರಿಗೆ ಅದು ಗೊತ್ತಾಗ್ತಿಲ್ವಾ, ಅಥವಾ ಸಂಘಟನೆಗಳವ್ರಿಗೆ ಗೊತ್ತಾಗ್ತಿಲ್ವಾ, ಏನ್ ನಡೀತಾ ಇದೆ ಆಕ್ಚುಲಿ ಅಂತ? ಖಂಡಿತ ಸರ್, ಇವತ್ತು ಸಂಘಟನೆಯವ್ರಿಗೂ ಗೊತ್ತಿದೆ, ರೈತ ಬಂದವ್ರಿಗೂ ಗೊತ್ತಿದೆ.
ಎಲ್ಲಾರು ಗೊತ್ತಿದೆ. ನಾನು ಹೇಳ್ತಕ್ಕಂಥದ್ದು ಈ ಎಲೆಕ್ಷನ್ ಟೈಮಲ್ಲಿ ಈ ದುಡ್ಡು ಕೊಟ್ಟು ಓಟ್ಗಳು ಹಾಕ್ಸ್ಕೊಂತಾರಲ್ಲ, Yes. ಆ ಒಂದು ಪದ್ಧತಿ ಹೋಗ್ಬೇಕು. ನಿಜವಾದ ಪ್ರಾಮಾಣಿಕ ಒಬ್ಬ ರೈತರ ಮಗನಿಗೆ ಹಾಕ್ಬೇಕು. ಎಲ್ಲಿಂದ ಬಂದು ರಿಯಲ್ ಎಸ್ಟೇಟ್ಗಳು ಮಾಡ್ಕೊ ಬಂದು ಯಾವ ತಾಲೂಕವನು ಯಾವ ಜಿಲ್ಲೆವನ್ನ ಬಂದು ನಮ್ಮ ಆಳವನು ಬಂದು ಇಲ್ಲಿ ಮಾಡಿದ್ರೆ ಅದೇ ಪರಿಸ್ಥಿತಿಗಳನ್ನ ತಗೊಂಡೋಗತ್ತ ಪರಿಸ್ಥಿತಿಗಳು ಬರ್ತವೆ. ಯಾಕಂದ್ರೆ ಅವನೇ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರ್ತಾನೆ, ಅವ್ರ ಫ್ಯಾಮಿಲಿ ಎಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ತಾರೆ. ಬರೋದು ಯಾರೋ ಬಡವ್ರ ಹತ್ರ ಅಷ್ಟಕ್ಕೆ ಇಷ್ಟಕ್ಕೆ ಹಾಕೊಳ್ಳೋದು, ಪೇಪರ್ ಕರೆಕ್ಟ್ ಆಗಿ ಇರಲ್ಲ. ಯಾಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಪೇಪರ್ಗಳು, ನಮ್ಮ ತಾಲೂಕು ಆಫೀಸ್ ಪೇಪರ್ಗಳು ಹೆಂಗಾಗಿದೆ ಅಂದ್ರೆ ಯಾರೋ ಒಬ್ಬ ಉಳ್ಳವನ ಆಫೀಸ್ ಆಗ್ಬಿಟ್ಟಿದೆ. ಸೊ ಆ ದೃಷ್ಟಿಯಿಂದ ಸಣ್ಣ ಪುಟ್ಟ ಇರ್ತವೆ, ಕೇಸ್ ಹಾಕ್ಸ್ತಾರೆ, ಜಮೀನುಗಳು ಹೊಡ್ಕೊಳ್ಳೋದು, ಈ ತರದ್ದೆಲ್ಲ ಸೃಷ್ಟಿ ಆಗ್ತಾ ಇದೆ. ಸೊ ಆದ್ರಿಂದ ಪಾಪ ಒಬ್ಬ ರೈತ ಕುಟುಂಬದವರು ಬೀದಿಗೆ ಬರ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಇವತ್ತು ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ ಎಲ್ಲಾ ತಾಲೂಕುಗಳಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ಇದೆ ಅಂತಾನೆ ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಎಲ್ಲಾ ರೈತ ಬಾಂಧವರಿಗೆ ದಯವಿಟ್ಟು ನಿಮ್ಮ ಲ್ಯಾಂಡ್ ಅನ್ನ ಯಾರಿಗೂ ಕೂಡ ಸೇಲ್ ಮಾಡೋ ಕೆಲಸ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊಂತೀನಿ. ನಂತರ ಈಗ ದೊಡ್ಡಬಳ್ಳಾಪುರ ಅಷ್ಟೇ ಅಲ್ಲದೆ ಈಗ ಕರ್ನಾಟಕದಾದ್ಯಂತ ನಾವು ರೈತರ ಪರಿಸ್ಥಿತಿಗಳನ್ನ ನೋಡಿದ್ರೆ ಬೆಂಬಲ ಬೆಲೆ ಅನ್ನೋದು ಸಿಗ್ತಿಲ್ಲ. ಮುಖ್ಯವಾಗಿ ಯಾವುದೇ ಬೆಳೆ ತಗೊಂಡ್ರು ಬೆಂಬಲ ಬೆಲೆ ಅನ್ನೋದು ಸಿಗ್ತಾ ಇಲ್ಲ. ಸೊ ಈ ತರ ವಿಚಾರವಾಗಿ ಸಾಕಷ್ಟು ಧರಣಿಗಳಾಗ್ತಾ ಇದೆ. ತಾವು ಕೂಡ ಸಾಕಷ್ಟು ಮಾಧ್ಯಮಗಳು ಇರ್ಬೋದು, ಸಾಕಷ್ಟು ಹೋರಾಟಗಳು ಕೂಡ ಮಾಡಿದಿರಿ. ಸೊ ರೈತರಿಗೆ ನ್ಯಾಯ ಸಿಗುವಂತ ಸರ್ಕಾರಗಳು ಯಾವಾಗ ಬರ್ತದೆ ಅನ್ನೋದೇ ರೈತರು ಕಾದು ಕುಳಿತಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳ್ತೀರಾ? ಖಂಡಿತ ಸರ್. ಇವತ್ತು ರಾಗಿ ಬೆಲೆ ಆಗಿರ್ಬೋದು, ಮೊನ್ನೆ ಮೆಕ್ಕೆಜೋಳ ಆಗಿರ್ಬೋದು, ಮತ್ತೆ ಕಬ್ಬಿನ ಬೆಲೆ ಆಗಿರ್ಬೋದು, ತಮ್ಗೆ ಗೊತ್ತಿರ್ತಕ್ಕಂಥದ್ದು. ಇವತ್ತು ಕಬ್ಬಿನ ಬೆಲೆ ನಮ್ಗೆ ಕೇಳಿದ್ದೆಷ್ಟು, ಬರೇ 2,400-500 ರೂಪಾಯಿ ನಾವು ಕೇಳಿದ್ವಿ. ಇವ್ರು ಕೊಡ್ತಾ ಇರೋದು 1,900 ಕೊಡ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ ಸರ್? ನಾವು ಕೇಳಿದ್ ಬರೇ 400-500 ರೂಪಾಯಿ ಜಾಸ್ತಿ ಕೇಳಿದ್ವಿ. ಬಟ್ ಇವ್ರ ಹತ್ರ ನಮ್ಮ ಹತ್ರ ವಸೂಲಿ ಮಾಡ್ತಾ ಇರೋದು ಒಂದು ಟನ್ಗೆ 10,000 ರೂಪಾಯಿ 11,000 ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ. ರೈತರು ಕೊಡ್ತಾ ಇರೋದ ಎಷ್ಟು? ಏನ್ ಸಿಗ್ತದೆ ಅಲ್ಲಿ? ಎಕ್ಸ್ಪೆನ್ಸಸ್, ಕೂಲಿಯಿಂದ ಹಿಡಿದು, ಸಾಗಾಣಿಕೆ ವೆಚ್ಚದಿಂದ ಹಿಡಿದು, ಅದನ್ನ ಊಳದಿಂದ ಹಿಡಿದು, ನೀರ್ ಕೂಲಿಯಿಂದ ನಮ್ಗೆ ಏನು ಸಿಗಲ್ಲ. ಕರದ್ 200-300 ರೂಪಾಯಿ ಸಿಗುತ್ತೆ ಟನ್ಗೆ. ಅದು ಏನು ಪ್ರಯೋಜನ ಆಗುತ್ತೆ? ಸೊ ಏನು ಪ್ರಯೋಜನ ಆಗಲ್ಲ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಬೆಂಬಲಿತ ಬೆಲೆ ಕೊಡ್ರಿ ಅದಕ್ಕೆ ಅಂತಂದ್ರೆ ಒಬ್ಬೊಬ್ಬನ ಒಂಥರ ಉಡಾಪೆ ಉತ್ತರಗಳು ಕೊಡೋದು. ಈ ಫ್ಯಾಕ್ಟ್ರಿಗಳು ಓನರ್ಗಳೇ ಅವರಲ್ಲ, MLA MP ಫ್ಯಾಕ್ಟ್ರಿ ಓನರ್ಗಳು. ಸೊ ಅದ್ರ ಬಗ್ಗೆನೂ ನಾನು ಧ್ವನಿಗೂಡಿಸ್ತಾ ಇದೇ ನಮ್ಮ ಫ್ರೀಡಮ್ ಉದ್ಯಾನವನದಲ್ಲಿ, ಸ್ವತಂತ್ರ ಉದ್ಯಾನವನದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡಿದೆ. ಸೊ ಕೆಲವೊಂದು ಮಾಧ್ಯಮದಲ್ಲಿ ನಮ್ಗೆ ಬೆಂಬಲಿತ ಕೊಡಿ ಸ್ವಾಮಿ, ಇನ್ನೇನು ನಾವು ಕೇಳ್ತಾ ಇಲ್ಲ ನಿಮ್ಗೆ ಅಂತ ಕೇಳಿದಾಗ ನಮ್ಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತೇಳಿ ಉಡಾಪೆ ಉತ್ತರಗಳು ಕೊಡ್ತಾರೆ. ಸೊ ಆ ದೃಷ್ಟಿಯಿಂದ ನಾವ್ ಹೇಳ್ತಕ್ಕಂಥದ್ದು ಅಂತವ್ರನ್ನ ಕಡಿವಾಣ ಆಗ್ಬೇಕು ನಮ್ಮ ರೈತ ಬಾಂಧವರು.